ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಿ ಲಾಗ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಇದೇ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಒತ್ತಿ. ಇವತ್ತಿನ ರೆಸಿಪಿ ಬಂದು ಮಸ್ಸೊಪ್ಪು ಸಾರು ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು: 1 ಹಿಡಿಯಷ್ಟು ಪಾಲಕ್ ಸೊಪ್ಪು, 1 ಹಿಡಿ ತಬಾಕ್ಸಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಬಿಟ್ಟು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಮಸ್ಸೊಪ್ಪು ಸಾರಿಗೆ ಒಂದು 3 ಥರ 4 ಥರನಾದರೂ ಸೊಪ್ಪು ಹಾಕಿದ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. ಹಾಗೆ ದೊಡ್ಡ ಸೈಜಿಂದೊಂದು 4 ಟೊಮೊಟೊ ತಗೊಂಡಿದ್ದೀನಿ. ಹಾಗೆಯೇ 2 ಬಿಳಿ ಬದನೆಕಾಯಿ ತಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಬರೀ ಧನಿಯಾ ಪುಡಿ ತಗೊಂಡಿದ್ದೀನಿ. ಹಾಗೆ 1 ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪು, ಈರುಳ್ಳಿ, ಧನಿಯಾ ಪುಡಿ, ತೊಗರಿಬೇಳೆ, ಟೊಮೊಟೊ, ಬದನೆಕಾಯಿ, ಕಾಯಿ ತುರಿ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಮೊದಲು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಅದಕ್ಕೆ ಬೇಳೆ, ಹಚ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ, ಬದನೆಕಾಯಿ, ಹಸಿಮೆಣ್ಸಿಕಾಯಿ, ಹಾಗೆಯೇ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪನ್ನ ಯಾವಾಗಲೂ ಬಿಡಿಸ್ಕೊಬಿಟ್ಟು ತೊಳೆದು ಆಮೇಲೆ ಸಣ್ಣಕ್ಕೆ ಕಟ್ ಮಾಡಬೇಕು. ಮುಂಚೆನೇ ಕಟ್ ಮಾಡಿ ಜಾಲ್ಸೋದ್ರಿಂದ ಸೊಪ್ಪು ನೀಟಾಗಿ ಸೊಪ್ಪಲ್ಲಿರೋ ಮಣ್ಣೆಲ್ಲ ಹೋಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಬೇಕು ಸೊಪ್ಪು. ನಾವು ಸಾಂಬಾರಿಗೆ ಏನೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನೆಲ್ಲನ ಈ ಥರ ಕುಕ್ಕರಿಗೆ ಸೇರಿಸಿ ಬಾಯಿ ಮುಚ್ಚಬೇಕು. ಟೈಟಾಗಿ ಬಾಯಿ ಮುಚ್ಚಿ ಸ್ಟವ್ ಅಂಟಿಸ್ಬಿಟ್ಟು ಇದನ್ನು ಒಂದು 3 ವಿಷಿಲ್ ಕೂಗಿಸ್ಕೋಬೇಕು. ಇದಾದಮೇಲೆ ಕುಕ್ಕರ್ಗೆ ವಿಷಿಲೆಲ್ಲ ಹೋಗಿ ತಣ್ಣಗಾದ್ಮೇಲೆ ಬಾಯಿ ತೆಗೆದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇನ್ನೂ ಕುದೀತಾನೇ ಇದೆ. ಇದನ್ನು ಒಂದು ಪಾತ್ರೆ ತಗೊಬಿಟ್ಟು ಇದರಲ್ಲಿರೋ ನೀರನ್ನ ಮತ್ತು ಇದನ್ನು ಬೇಯಿಸ್ಕೊಂಡಿರೋದನ್ನೆಲ್ಲ ಸಪ್ರೇಟ್ ಮಾಡಬೇಕು, ಬಸಿಬೇಕು. ನೋಡಿ, ಈ ಪಾತ್ರೆಗೆ ಬೇಯಿಸ್ಕೊಂಡಿರೋದು ನೀರನ್ನ ಸಪ್ರೇಟ್ ಮಾಡಿ ಒಂದು ಮಸಗುಂಡು ತಗೊಬಿಟ್ಟು ನಿಧಾನಕ್ಕೆ ಈ ಥರ ಸ್ಮ್ಯಾಶ್ ಮಾಡಬೇಕು. ನೋಡಿ, ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಬೇಳೆ, ತರಕಾರಿ, ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ತೀಡ್ಕೊಬೇಕು. ಬಿಡು, ಈಗ ಕೆಲಸ ಐತೆ, ವಿಷಿಲ್ ಆಗೈತೆ, ತಣ್ಣಗಾಗಲಿ ಫುಲ್ಲು, ಆಮೇಲೆ ತಿರುಗ್ಕೊಳ್ಳೋಣ ಅಂದರೆ ಅದು ಚೆನ್ನಾಗಿ ನುಣ್ಣಗಾಗಲ್ಲ. ಬಿಸಿ ಇದ್ದಾಗಲೇ ಈ ಥರ ಮಸಗುಂಡಿಂದ ತಿರುಗಿಸ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ. ಮತ್ತು ಈ ಥರ ತಿರುಗಿಸ್ಕೋಬೇಕಾದ್ರೆ ತುಂಬ ಹುಷಾರಾಗಿ ತಿರುಗಿಸ್ಕೋಬೇಕು. ಯಾಕಂದರೆ ಕಣ್ಣಿಗೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಹಾಗೆ ಕೈಗೂ ಕೂಡ ಸಿಡಿಯುತ್ತೆ. ತುಂಬ ಬಿಸಿ ಇರುತ್ತಲ್ಲ, ಸುಡ್ತಾ ಇರುತ್ತೆ ಅದು. ನೋಡಿ, ಇವಾಗ ಚೆನ್ನಾಗಿ ನುಣ್ಣಗಾಗಿದೆ. ಇದಕ್ಕೆ ಸಪ್ರೇಟ್ ಮಾಡ್ಕೊಂಡಿರೋ ಅಂಥ ಸಪ್ಪೆ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ತೆಳ್ಳನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಈಗ ಟೇಸ್ಟ್ ನೋಡ್ಬಿಟ್ಟು ಏನಾದರೂ ಉಪ್ಪೇನಾದರೂ ಸಾಲ್ಟೇಜ್ ಇದ್ದರೆ ಉಪ್ಪು ಹಾಕ್ಕೊಬೇಕು. ಅಷ್ಟರಲ್ಲಿ ನೀವು ಬೇಕಾದರೆ ಅದೇ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೋಬೋದು. ನಾನು ಇನ್ನೊಂದು ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಸಿಡಿದ್ಮೇಲೆ ಮಸ್ತಿ ಇಟ್ಕೊಂಡಿರೋಂಥ ಸಾಂಬಾರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಈ ಥರ ಒಗ್ಗರಣೆಗೆ ಮಸ್ತ್ ಇಟ್ಕೊಂಡಿರೋಂಥ ಸಾಂಬಾರು ಸೇರಿಸಾದ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡಬೇಕು. ಯಾಕಂದರೆ ಸಾಂಬಾರು ಮತ್ತು ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಾದಮೇಲೆ ಸಾಂಬಾರನ್ನ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಸಣ್ಣ ಕುದಿ ಬರ್ತಾ ಇದೆ. ಕುದಿ ಬಂದಾಗ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಸಾಂಬಾರೆಲ್ಲ ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ಥರ
ಚೆನ್ನಾಗಿ ತಿರುಗಿಸ್ಕೊಬೇಕು ಸಾಂಬಾರು. ಈಗ ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ಈ ಥರ ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನಮ್ಮ ಫ್ರೆಂಡು ರೂಪ ಅವರು ಹೊನ್ನಾಳಿ ಸೈಡು ಈ ಥರ ಸಾಂಬಾರೆಲ್ಲ ನಮ್ಮ ಕಡೆ ಮಾಡೋದೇ ಇಲ್ಲ, ಒಂದ್ಸಲ ಈ ರೆಸಿಪಿ ಮಾಡಿ ತೋರಿಸು ಲಕ್ಷ್ಮಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮಸ್ಸೊಪ್ಪು ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಇದೇ ಥರ ಟ್ರೈ ಮಾಡಿರಿ. ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಏನಾದರೂ ಸಾಂಬಾರು ಉಳಿದ್ರೆ ಬೆಳಗ್ಗೆಗೆ ಬಳಿಯ ರೊಟ್ಟಿ ಮಾಡಿ ಮಸ್ಸೊಪ್ಪು ಬಳಿಯ ರೊಟ್ಟಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.